ಕೆಲವರೆಲ್ಲ ಏನ್ ಮಾಡ್ಬಿಡ್ತಾರೆ, ಮಧ್ಯಾಹ್ನ ತನಕ ಇಲ್ಲಿ ಕೂತಿರ್ತಾರೆ ಸ್ಟ್ರೈಕ್ ಅಲ್ಲಿ, 2 ಗಂಟೆ ಮೇಲೆ KDB ಆಫೀಸ್ ಕದ ತಡ್ತಿರ್ತಾರೆ. ಆ ವ್ಯವಸ್ಥೆಗಳು ಆಗ್ಬಾರ್ದು. ಈ KDB ಆಫೀಸರ್ಗಳು ನಾವೇನ್ ಸಾಚಾರನಲ್ಲ, ಬಂದಿದ್ರಲ್ಲಿ ಅವ್ರ ಯೋಗ್ಯತೆಗೆ ಮಾತಾಡಕ್ಕಾಗ್ಲಿಲ್ಲ. ಅಲ್ಲಿ ರೈತರನ್ನ ಉದ್ದೇಶಿಸಿ ನಾವು ಡ್ರೋನ್ ಸರ್ವೆ ಮಾಡ್ತಾ ಇದೀವಿ, ಕದ್ದು ಮಾಡ್ತಾ ಇದೀವಿ ಅಂದ್ರೆ ನೀವು ಮಾಧ್ಯಮದವರು ಸಾಕಷ್ಟು ಸರಿ ಬಿತ್ತರಿಸಿದಿರಿ ಡ್ರೋನ್ ಸರ್ವೆ ಆಗ್ತಿದೆ ಅಂತ. ಡಿಸಿಗಳು ನಮ್ ಗಮನಕ್ಕೆ ಬಂದಿಲ್ಲ ಅಂತಾರೆ. ಅಂದ್ರೆ ನಮ್ ಜಿಲ್ಲೆಯಲ್ಲಿ, ನಮ್ ತಾಲೂಕಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ, ಯಾರು ಜನಗಳ ಬಗ್ಗೆ ಕಾಳಜಿ ಇದೆಯಾ ಅವ್ರಿಗೆ? ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ನಮ್ಮ ಪಕ್ಷ, ನಮ್ಮ ಮುಖಂಡರ ಎಲ್ಲ ಸಹಕಾರದಿಂದ ಸದಾ ನಾವು ಜನರ ಏಳಿಗೆಗಾಗಿ, ಜನರ ಒಳಿತಿಗಾಗಿ ಓಡಾಡ್ತೀವಿ. ಈ ಹೋರಾಟಕ್ಕೆ ಎಲ್ಲ ರೀತಿಯ ತನು ಮನ ಧನ ಎಲ್ಲ ರೀತಿಯ ಸಹಕಾರವನ್ನ ನಾವು ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮ ನಿನ್ನೆ ಆಗಿರ್ತಕ್ಕಂಥ ವಿಚಾರ ಏನು, ನಿಮ್ಮದೇ ಪಕ್ಷದಲ್ಲಿ ಒಂದು ಮಹಿಳೆಗೆ ಬೇರೆ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಒಂದು ಪೂಜಾ ಪ್ರಧಾನಿಗಳ ವಿಚಾರದಲ್ಲಿ, ಹುಟ್ಟುಹಬ್ಬದ ವಿಚಾರದಲ್ಲಿ ಎಷ್ಟು ಸರಿ ಅಂತಕ್ಕಂಥ ಇನ್ನೊಂದು ಇಬ್ಬರನ್ನ ಒಡುಕು ಬೇರೆಯವ್ರಿಗೆ ಏನು ಇದಾಗುತ್ತೆ ಅಂತ ಹೇಳಿ. ಪ್ರಥಮವಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮಗೆ ಅತ್ಯಂತ ಬಹಳ ನೋವಿದೆ. ನಾವು ಈ ವಿಚಾರವಾಗಿ ಕೂಲಂಕುಷವಾಗಿ 2-3 ದಿವಸಗಳಿಂದ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಮತ್ತೆ ಏನು ಆ ಹೇಳಿಕೆಯಿಂದ ನೊಂದಂತ ಮಹಿಳೆ, ನಮ್ಮ ಮಹಿಳಾ ಕಾರ್ಯಕರ್ತೆ, ಅವ್ರಿಗೆ ಯಾರ ವ್ಯಕ್ತಿ ದುರಾಂಕಾರದ ರೀತಿ ವರ್ತನೆಯನ್ನ ಮಾಡಿದ್ದ, ಏನು ಎಲ್ಲ ರೀತಿಯ ಪೂಜೆಗಳು ಮಾಡಿದ್ವಿ. ಪೂಜೆ ಅಂದ್ರೆ ಏನಲ್ಲಿ ಬುದ್ಧಿ ಹೇಳಲಿಕ್ಕೆ ಎಲ್ಲ ರೀತಿಯ ಬುದ್ಧಿವಾದಗಳನ್ನ ಹೇಳಿ ನಮ್ಮ ಏನು ನಮ್ಮ ಮುಖಂಡ ಸಾಕಷ್ಟು ಒಂದು 50ರಿಂದ 60 ಜನ ಮುಖಂಡರುಗಳು ಮುಂದೆ ಅವರು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳ ಮುಂದೆ ಕ್ಷಮೆಯನ್ನ ಕೇಳಿ ಮುಂದಿನ ಇರ್ತಾರೆ ಅಂತ ನಾನು ಹೇಳಿಕೆಯಲ್ಲಿ ಕೊಡಲ್ಲ, ತಪ್ಪಾಯ್ತು ಅಂತ ಕ್ಷಮೆ ಕೇಳಿದರೆ ಪ್ರಪ್ರಥಮವಾಗಿ ಏನು ಆ ಹೇಳಿಕೆಯಿಂದ ನೋವಾಗಿತ್ತಲ್ಲ ಆ ತಾಯಿಗೆ ನಾನು ನಮ್ಮ ಪಕ್ಷದ ಪರವಾಗಿ ಎಲ್ಲ ಮುಖಂಡರ ಪರವಾಗಿ ಕ್ಷಮೆಯನ್ನ ಕೇಳ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ಆ ರೀತಿ ಯಾವುದೇ ತರಹದ ಬೆಳವಣಿಗೆ ಆಗದಂಗೆ ನಾವು ಪಕ್ಷದ ಕಟ್ಟುನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟು ಆ ರೀತಿ ಯಾರು ಸಾರ್ವಜನಿಕವಾಗಿ ಹೇಳಿಕೆ ಕೊಡಬಾರ್ದು. ಏನಾದರೂ ಆ ಥರ ಹೇಳಿಕೆ ಕೊಟ್ಟರಲ್ಲಿ ಪಕ್ಷದ ಪದಾಧಿಕಾರಿಗಳು ಇರ್ತಾರೆ, ಹಿರಿಯ ಮುಖಂಡರುಗಳು ಇರ್ತಾರೆ, ಅವ್ರ ಗಮನಕ್ಕೆ ತನ್ನಿ ಅಂತ ನಾವು ಮನವಿಯನ್ನು ಸಹ ಮಾಡಿದ್ದೀವಿ. ಮುಂದೆ ಆ ದಿವಸ ಆ ಥರ ಆಗದಂಗೆ ನಾವು ನೋಡ್ಕೊಳ್ತೀವಿ. ಏನು ನಮ್ಮ ದೇವೇಗೌಡರು ಹುಟ್ಟುಹಬ್ಬದ ದಿವಸ, ಈಗ ಅದು ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನಿಗಳು ಈ ರಾಷ್ಟ್ರದ ಆಸ್ತಿ, ರಾಜ್ಯದ ಆಸ್ತಿ, ಜನಗಳ ಆಸ್ತಿ, ಎಲ್ಲ ರೀತಿಯ ಪೂಜೆ ಕೈಂಕರ್ಯಗಳು ಮಾಡೋಕ್ಕೆ ಎಲ್ರಿಗೂ ಸಹ ಯಾವುದೂ ನಿರ್ಬಂಧಗಳಿಲ್ಲ. ಅವರು ನಮ್ಮ ಪಕ್ಷದ ಮುಖಂಡರುಗಳು ಮಾಡಿದ್ದಾರೆ. ಮೊನ್ನೆ ತಾನೇ ಬಂದಂತಹ ನಮ್ಮ ತಾಲೂಕಲ್ಲಿ ನಡೆದ ಯಾವುದೇ ತರಹದ ಗುಂಪಿಲ್ಲ. ಯಾರು ಸರ್ ಕರೆದಿಲ್ಲ ಅಂತ ಹೇಳಿದ್ರು? ಯಾರು ಕರೆದಿಲ್ಲ ಅಂತ ಹೇಳಿದ್ರು? ದಾಖಲೆ ಇದೆಯಾ ನಿಮ್ಮ ಹತ್ರ? ಡು ಯು ಹ್ಯಾವ್ ಎವಿಡೆನ್ಸ್ ದಟ್ ವಿ ಹ್ಯಾವ್ ನಾಟ್ ಕಾಲ್ಡ್? ಅವ್ರ ಹತ್ರ ನಿಮ್ಮ ಹತ್ರ ದಾಖಲೆ ಇದೆಯಾ ನಾವು ಅವ್ರನ್ನ ಕರೆದಿಲ್ಲ ಅನ್ನಕ್ಕೆ? ನಾವು ಫೋನ್ ಮಾಡಿ ಅವ್ರು ಸ್ವೀಕರಿಸಿಲ್ಲ, ನಾವೇನ್ ಮಾಡಕ? ಪೂಜೆ ಜಿಲ್ಲಾಧ್ಯಕ್ಷರು ಫೋನ್ ಮಾಡಿದ್ದಾರೆ, ಯಾರು ಯಾವುದೇ ತರಹದ ಹೈರಾಣ ಆಗಿಲ್ಲ. ಮೊನ್ನೆ ಕಳೆದ 8ನೇ ತಾರೀಕು ನಡೆದ ಸಭೆ ತಾಲೂಕಿನ ಇತಿಹಾಸದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ ಆ ತರ ಸಭೆಯನ್ನ ಮಾಡ್ಲಿಕ್ಕಾಗಿಲ್ಲ. 25 ವರ್ಷಗಳ ಆದ್ಮೇಲೆ ಆ ತರ ಸಭೆಯನ್ನ ಮಾಡಿ ನಮ್ಮ JDS ನ ಶಕ್ತಿ ಏನಿದೆ ತಾಲೂಕಿನಲ್ಲಿ ಅಂತ ತೋರಿಸ್ಕೊಟ್ಟಿದೀವಿ. ಎಲ್ಲ ಮುಖಂಡರು ಸಹ ವೇದಿಕೆ ಮೇಲೆ ಇದ್ರು, ಯಾವುದೇ ತರಹದ ಭಿನ್ನಾಭಿಪ್ರಾಯ ಇಲ್ಲ. ರಾಜಕೀಯ ಪಕ್ಷ ಆದ್ಮೇಲೆ ಸಣ್ಣ ಪುಟ್ಟ ಬರ್ತಿತ್ತು. ಈಗ BJP ಇಲ್ಲಪ್ಪ, ಮೊನ್ನೆ ಯಾರೋ ಒಬ್ರು ನಗರಸಭೆ ಸದಸ್ಯರು ರಾಜೀನಾಮೆ ಕೊಟ್ರು ಅಂತ ಬಂತು, ಅದಕ್ಕೇನ್ ಕೊಡ್ತೀರಾ? ಈಗೆಲ್ಲ ನೆನ್ನೆ ಅವ್ರ ಜೊತೆನೆ ಕೂತ್ಕೊಂಡು ಮೀಟಿಂಗ್ ಮಾಡವ್ರೆ. ಇವೆಲ್ಲ ರಾಜಕೀಯ ಪಕ್ಷದಲ್ಲಿ ಒಂದು ಮನೆ ಅಂದ್ಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತವೆ. ಅವನ್ನೆಲ್ಲ ಏನು ಪಕ್ಷದ ಜವಾಬ್ದಾರಿ ಕೊಟ್ಟಿದ್ದಾರೆ ಅವನ್ನೆಲ್ಲ ಸರಿದೂಗಿಸ್ಕೊಂಡು ಎಲ್ಲ, ಈಗ ನಮ್ಮ ಪಕ್ಷಕ್ಕೆ ಏನಾಗಿದೆ 20-25 ವರ್ಷದಿಂದ ಅಧಿಕಾರ ಇಲ್ಲ, ಹಂಗಾಗಿ ಕಾರ್ಯಕರ್ತರು ನೊಂದಿದ್ದಾರೆ. ಎಲ್ಲೋ ಒಂದೊಂದ್ಸಲಿ ಕೋಪಕ್ಕೆ ಏನೋ ಮಾತಾಡ್ತಾರೆ, ಅದಕ್ಕೆ ನಾವು ವಿಚಲಿತರಾಗಬಾರ್ದು. ಅವರು ಸಹ ಕೆಲವು ಮರಿ ನೋವಿನಿಂದ ಹೇಳಿರ್ತಾರೆ. ಅದಕ್ಕೆ ನಮ್ಮ ಹೈಕಮಾಂಡ್ ಇದೆ, ಎಲ್ಲ ಡೈರೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲ ಈಗ ಉಸ್ಕೂರ್ ಆನಂದ್ ಅವರು ಸಹ ಬಂದಿದ್ರು ಅವತ್ತು, ಎಲ್ಲ ನಮ್ಮ ಮುನೇಗೌಡರು ಬಂದಿದ್ರು, ಎಲ್ಲರೂ ಸಹ ಅವತ್ತು ಪಕ್ಷದ ವೇದಿಕೆಯಲ್ಲೂ ಇದ್ರು, ಮೆರವಣಿಗೆಯಲ್ಲೂ ಇದ್ರು. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸ್ವಾಗತ ಮಾಡ್ತಾವ ಸಾಮೂಹಿಕವಾಗಿ ಎಲ್ಲನೂ ಮಾಡಿದೀವಿ. ಇದರಲ್ಲಿ ಯಾವುದೇ ತರಹದ ಗುಂಪುಗಾರಿಕೆ ಇಲ್ಲ, ಏನಿಲ್ಲ. ಅದು ನಮ್ಮ ದುರಾದೃಷ್ಟ. ಅವತ್ತು ಮಳೆರಾಯನ ಕೃಪೆಯಿಂದ ಅವತ್ತು ಸ್ವಲ್ಪ ಕಾರ್ಯಕ್ರಮದಲ್ಲಿ ನಾವು 4-5 ಜನ ಮುಖಂಡರುಗಳು ಮಾತಾಡ್ಬೇಕಿತ್ತು, ತಾಲೂಕಿನ ಪರಿಸ್ಥಿತಿ ತಿಳಿಸ್ಬೇಕಿತ್ತು, ಕಾರ್ಯಕರ್ತರ ಕಷ್ಟ ಸುಖ ತಿಳಿಸ್ಬೇಕಿತ್ತು. ಅವೆಲ್ಲನೂ ಸಹ ನಮ್ಮ ನಿಖಿಲ್ ಕುಮಾರಣ್ಣನವರು, ನಮ್ಮ ಕೃಷ್ಣಾರೆಡ್ಡಿಯವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಿಗೂ ಶಕ್ತಿ ಬರ್ತದೆ. ಅಲ್ಲಿನವರು ನಿಮ್ಮ ಸಹಕಾರನು ಬಹಳ ಅತ್ಯಗತ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ.